ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲ ಹೋಮ್ ಸ್ಟೇ ಮೇಲೆ ನಿಗಾ. ಒಂದು ವೇಳೆ ಅಕ್ರಮ ಚಟುವಟಿಕೆ ಕಂಡು ಬಂದರೆ ಕಠಿಣ ಕ್ರಮ. ಮನೆ ಮನೆಗೆ ಪೊಲೀಸ್ ಅಭಿಯಾನದ ಮೂಲಕ ಸಾರ್ವಜನಿಕ ಸಂಪರ್ಕ. ಜಿಲ್ಲಾದ್ಯಂತ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ನಿಗಾ. ಆಕ್ಸಿಡೆಂಟ್ ಕಡೆಗೆ ಪೊಲೀಸರಿಂದ ಸುರಕ್ಷಾ ಕ್ರಮ. ಶಿರಸಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹೇಳಿಕೆ. Definitely we will book cases against them. So ಯಾವುದೇ ಗ್ಯಾಮ್ಲಿಂಗ್ ಇರಲಿ, ಮಟ್ಕ ಇರಲಿ, NDPS, ಕನ್ಸಂಪ್ಷನ್, ಗಾಂಜಾ, ಯಾವುದಕ್ಕೂ ನಾವು ಇದಕ್ಕೆ ಯಾವುದಕ್ಕೂ ಅಲೌ ಕೂಡ ಮಾಡೋದಿಲ್ಲ. ಕಂಪ್ಲೀಟ್ ಒಂದು ಸೇಮ್ ಇನ್ಸ್ಟ್ರಕ್ಷನ್ಸ್ ನಾನು ಇವಾಗ ಫುಲ್ ಉತ್ತರ ಕನ್ನಡ ಟೂರ್ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಸಿಬ್ಬಂದಿಗೂ ಹೇಳ್ತಾ ಇರೋದು ಅದೇನೆ. ಏನಂದ್ರೆ ಇವಾಗ ಒಂದು ಬೀಟಿಗೆ ಹೋದ್ರೆ ಆ ಬೀಟ್ಗೆ ಅವರೇ SP ಇದ್ದಂಗೆ ಆ ಸಿಬ್ಬಂದಿ. ಸೊ ಅವ್ರು ನಡೀತಾ ಇರೋದು ಎಲ್ಲನೂ ಅವ್ರ ಗಮನಕ್ಕಿರುತ್ತೆ. ಅವ್ರು ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಇನ್ಫಾರ್ಮ್ ದಿ ಸ್ಟೇಷನ್ ಇನ್ಸ್ಪೆಕ್ಟರ್. ಅವ್ರು ಇನ್ಫಾರ್ಮ್ ಮಾಡ್ದಾದ್ಮೇಲೆ PSI ಅವರು ಮತ್ತೆ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಸಂಬಂಧಪಟ್ಟವರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವ್ರ ಮೇಲೂ ಕೂಡ ನಾವು ಕಠಿಣ ಕ್ರಮ ತಗೊಳ್ತೀವಿ. We will ensure that conviction ಆಗಬೇಕು. We will take steps. ಅದನ್ನ ರಿವ್ಯೂ ಮಾಡಿ we will do that thing. ಅದನ್ನಿಲ್ಲ ಆಮೇಲೆ ರಿಪೀಟೆಡ್ ಅಫೆಂಡರ್ಸ್ ಇದ್ರೆ we will start bonding over ಮಾಡಕ್ಕೆ ಶುರು ಮಾಡ್ತೀವಿ. So that they don't commit crimes again. ಸರಿ, ಜಿಲ್ಲೆ ಗಡಿ ಬೋರ್ಡ್ಸ್ ಹಾಕ್ಬೋದು, ನಾವು ರೇಡಿಯಂ ಸ್ಟಿಕ್ಕರ್ಸ್ ಹಾಕ್ಬೋದು, ಅಂಥದ್ದು ನಾವು ಮಾಡ್ತಾ ಇದ್ದೀವಿ. ಅಂಡ್ ಸ್ಪೆಷಲಿ ತುಂಬಾ ಹಾಳಾಗಿದ್ದ ಜಾಗದಲ್ಲಿ ನಾವು ಜಿಗ್ಜಾಗ್ ಬ್ಯಾರಿಕೇಡ್ಸ್ ಅಂತ ಹಾಕ್ತಾ ಇದ್ದೀವಿ. ಅದೇ ಸಮಯದಲ್ಲಿ ಇವಾಗ ಯಲ್ಲಾಪುರ ಮೇನ್ ಜಂಕ್ಷನ್ ಪಾಯಿಂಟ್ ಅಲ್ಲಿಂದನೇ ಎಲ್ಲಾ ಬಸ್ಸಸ್ ಹೋಗ್ತಾ ಇರೋದ್ರಿಂದ ನಾವು ಪ್ರೈವೇಟ್ ಟ್ರಾವೆಲರ್ಸ್ ಕೂಡ ಯಾರು ಏಜೆನ್ಸೀಸ್ ಆಪರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ಟೇಷನ್ ಕಡೆಯಿಂದ ಪ್ರತಿಯೊಬ್ಬರ ಹತ್ರನೂ ಮಾತಾಡಿಸಿ ಯಾರ್ಯಾರಿದ್ದಾರೆ ದೇ ಹ್ಯಾವ್ ಟು ಚೆಕ್ ದಿ ಡ್ರೈವರ್ಸ್ ಸ್ಪೆಸಿಫಿಕ್ಲಿ, ಅಲ್ಲಿರೋ ಓನರ್ಸ್ ಇರಲಿ, ಮ್ಯಾನೇಜರ್ ಇರಲಿ, ಬರೋ ವೆಹಿಕಲ್ಸ್ ಪಾಸ್ ಆಗೋರು ಕೂಡ ನೀವು ಅವ್ರಿಗೆ ಒಂದು ಎಚ್ಚರಿಕೆ ಅಂದ್ರೆ ಒಂದು ಇನಿಷಿಯಲಿ ಒಂದು ಬ್ರೀಫಿಂಗ್ ಮಾಡಿ ಹೋಗ್ಬೇಕಾದ್ರೆ ಜನ ಪ್ಯಾಸೆಂಜರ್ಸ್ ಮತ್ತೆ ರೋಡ್ಸ್ ಬಗ್ಗೆ ಎಚ್ಚರಿಕೆ ಇರಲಿ ಅಂದ್ಬಿಟ್ಟು ಆಮೇಲೆ ಎಲ್ಲೂ ಅವ್ರಿಗೆ ಅಡಿಷನಲ್ ಡ್ರೈವರ್ಸ್ ಇಲ್ದಿರ ಕಳಿಸ್ಬೇಡಿ ಅಂತ. ಯಾಕಂದ್ರೆ ಯಾರು ನೈಟ್ ಟೈಮ್ ಓಡಿಸ್ಬೇಕಾದ್ರೆ ಅಡಿಷನಲ್ ಡ್ರೈವರ್ ಇದ್ರೆ ಆಲ್ವೇಸ್ ಬೆನಿಫಿಟ್ ಕೂಡ ನಾವು ಅವ್ರ ಹತ್ರ ಮಾತಾಡಿದ್ವಿ. ಸರ್, ಈಗ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಈ ತರದ್ದು ಮಿಸ್ಕಮ್ಯುನಿಕೇಶನ್ ಆಗ್ಬೋದು ಅಂತ ಕೂಡ ಅದ್ರ ಬಗ್ಗೆ ನಾವು ಒಂದು ಟೈಮಲ್ಲಿ ಅಲ್ಲಿದ್ದು ಬರೀ 4 ಕಾರ್ಗಳು ಮಾತ್ರ. ಸೊ 4 ಕಾರ್ಗಳನ್ನ ಸೀಸ್ ಮಾಡಿದ್ದೇವೆ. ಮತ್ತು ಅವ್ರ ಹತ್ರ ಇದ್ದ ಎಲ್ಲ ಮೊಬೈಲ್ ಫೋನ್ಸ್ಗಳನ್ನ ಕೂಡ ನಾವು ಸೀಸ್ ಮಾಡಿದ್ದೇವೆ. ಸೊ ಅದರಲ್ಲಿ ನೋಡಬಹುದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.